ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಎಕ್ಸಿಟ್ ಪೋಲ್ ಏನಾಗುತ್ತೆ, ಕರ್ನಾಟಕದಲ್ಲಿರುವಂತದ್ದು ಚನ್ನಪಟ್ಟಣ ಏನಾಗುತ್ತೆ ಅಂತ. ಶಿಗ್ಗಾವಿ ಸಂಡೂರ್ಗಿಂತಲೂ ಜಾಸ್ತಿ ಚನ್ನಪಟ್ಟಣದ ಏನಾಗುತ್ತೆ ಅಂತ. ಸೊ ಮಹಾ ಎಕ್ಸಿಟ್ ಪೋಲ್ಗೆ ಈಗ ಕೌಂಟ್ ಡೌನ್ ಆರಂಭವಾಗಿದೆ. ಮಹಾರಾಷ್ಟ್ರ ಮತದಾರರ ಮೂಡ್ ಯಾರ ಪರ ಅನ್ನುವಂಥದ್ದು ಒಂದು ಕಡೆಗೆ. ಸೊ ಮಹಾರಾಷ್ಟ್ರದಲ್ಲಿ ಗದ್ದುಗೆ ಹಿಡಿಯುವಂತವರು ಯಾರು? 1990ರಿಂದ ಇಲ್ಲಿಯವರೆಗೂ ಒಂದೇ ಒಂದು ಪಕ್ಷ ಏಕಪಕ್ಷವಾಗಿ ಬಹುಮತವನ್ನ ಪಡ್ಕೊಂಡಿಲ್ಲ. ಮಹಾವಿಕಾಸ್ ಅಘಾಡಿಯಾನ, ಮಹಾಯುತಿ. ಜಾರ್ಖಂಡ್ನಲ್ಲಿ ಜಾದೂ ಮಾಡುವಂತವರು ಯಾರು? ಯಾರ ಪರ ಇದೆ? ಮತದಾನೋತ್ತರ ಸಮೀಕ್ಷೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಮಹಾ ಎಕ್ಸಿಟ್ ಪೋಲ್ಗೆ ಈಗ ಕೌಂಟ್ ಡೌನ್ ಆರಂಭವಾಗಿದೆ. ಮಹಾರಾಷ್ಟ್ರದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೀತು ಇವತ್ತು. ಜಾರ್ಖಂಡ್ನಲ್ಲಿ 2 ಹಂತದಲ್ಲಿ ನಡೀತು. 13ನೇ ತಾರೀಕಿಗೆ ನಮ್ಮಲ್ಲಿ ನಡೆದಂಥ ಉಪಚುನಾವಣೆ ಜೊತೆಗೆ ಜಾರ್ಖಂಡ್ನಲ್ಲೂ ಕೂಡ ಮೊದಲನೇ ಹಂತದ ಉಪಚುನಾವಣೆ ನಡೆದಿತ್ತು. ಇವತ್ತು ಅಲ್ಲಿ 2ನೇ ಹಂತದ ಚುನಾವಣೆ ನಡೀತು. ಜೊತೆಗೆ ಇನ್ನುಳಿದಂತಹ ಉಪಚುನಾವಣೆಗಳು ಕೂಡ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಉಪಚುನಾವಣೆಗಳು ಕೂಡ ನಡೆದಿವೆ. ಕರ್ನಾಟಕದ್ದು 3 ಉಪಚುನಾವಣೆಗಳು ಸೇರಿದಂತೆ. ಮತದಾನೋತ್ತರ ಸಮೀಕ್ಷೆ ಏನು ಹೇಳುತ್ತೆ ಮಹಾರಾಷ್ಟ್ರ ವಿಚಾರದಲ್ಲಿ? ದೇಶದಲ್ಲಿ 2ನೇ ಅತಿ ದೊಡ್ಡ ರಾಜ್ಯವಾಗಿರುವಂಥ ಮಹಾರಾಷ್ಟ್ರ ಲೋಕಸಭೆಯಲ್ಲಿ 48 ಸ್ಥಾನಗಳನ್ನ ಇರುವಂತಹ ಸ್ಥಾನದಲ್ಲಿ 30 ಸ್ಥಾನಗಳನ್ನ INDA ಕೂಟ ಪಡ್ಕೊಂಡಿತ್ತು. NDA 17 ಸ್ಥಾನಗಳನ್ನ ಪಡ್ಕೊಂಡಿತ್ತು. ಬಟ್ ವೋಟ್ ಶೇರ್ ಇಬ್ಬರು ಕೂಡ 43.71 ಒಬ್ರು, 43.53 ಒಬ್ರು, ಈ ರೀತಿಯಾಗಿ ವೋಟ್ ಶೇರ್ ಅನ್ನು ತೆಗೆದುಕೊಂಡಿದ್ದಾರೆ. ವೋಟ್ ಶೇರ್ ಇಬ್ರು ಈಕ್ವಲ್ ಆಗಿದೆ. ಬಟ್ ಸೀಟ್ಗಳ ಸಂಖ್ಯೆ ಮಾತ್ರ INDA ಕೂಟಕ್ಕೆ ಹೆಚ್ಚಾಗಿತ್ತು. 30 ಸೀಟ್ಗಳನ್ನ 40ರಲ್ಲಿ, ಇನ್ನುಳಿದಂತಹ ಸೀಟ್ಗಳನ್ನ NDA ಪಡ್ಕೊಂಡಿತ್ತು. ಆದರೆ ಅದು ವಿಧಾನಸಭೆ ಮೇಲೆ ಪರಿಣಾಮ ಬೀರುತ್ತಾ? ಕಾಂಗ್ರೆಸ್ ಆ ಕಾನ್ಫಿಡೆನ್ಸ್ ಅಲ್ಲಿದೆ. ಲೋಕಸಭೆಯಲ್ಲಿ ನಮಗೆ ಆ ರೀತಿಯಾಗಿ ಜನ ಬೆಂಬಲ ಕೊಟ್ಟಿದ್ದಾರೆ, ಇಲ್ಲೂ ಕೊಡ್ತಾರೆ ಅಂತ. ಮಹಾರಾಷ್ಟ್ರದಲ್ಲಿ ಮೊದಲ ಎಕ್ಸಿಟ್ ಪೋಲ್ ಈಗ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮೊದಲ ಎಕ್ಸಿಟ್ ಪೋಲ್ ಈಗ ಬರ್ತಾ ಇರೋದು. ಯಾರಿಗೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ? ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ 105 ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಎಕ್ಸಿಟ್ ಪೋಲ್ನ ಲೆಕ್ಕಾಚಾರಗಳನ್ನು ನೋಡೋಣ. ಯಾರಿಗೆ ಯಾವ್ಯಾವ ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಬಂದಿದೆ ಅಂತ ಹೇಳಿ, ಯಾರ ಎಕ್ಸಿಟ್ ಪೋಲ್ಗಳ ಮೊದಲನೇದಾಗಿ ಬರ್ತಾ ಇದೆ ಅಂತ ಹೇಳಿ. 145 ಬೇಕಾಗಿರುವಂಥ ಮ್ಯಾಜಿಕ್ ನಂಬರ್, ಅದರಲ್ಲಿ ಯಾರು ಸೇರ್ತಾರೆ ಅಂತ ಹೇಳಿ. NDA 104ರಿಂದ 105 ಅಂತ ಹೇಳ್ತಾ ಇದ್ದಾರೆ. ಸಿ ವೋಟರ್ ಹೇಳ್ತಾ ಇರೋದು. INDA ಹೇಳ್ತಾ ಇದೆ 92ರಿಂದ 105ಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಅಂತ. ಅದರ್ಸ್ 92ರಿಂದ 105. NDA 104ರಿಂದ 105. ನನಗೆ ವರ್ಷ ನೆನಪಿಲ್ಲ, ಬಟ್ ಅಲ್ಲಿ 42 ಸ್ಥಾನಗಳನ್ನು ಪಕ್ಷೇತರ ಗೆದ್ದಿರುವಂಥ ಇತಿಹಾಸವೂ ಕೂಡ ಮಹಾರಾಷ್ಟ್ರದಲ್ಲಿದೆ. 42-44 ಸೀಟ್ಗಳನ್ನು ಪಕ್ಷೇತರ ಗೆದ್ದಿರುವಂಥದ್ದು ಇದೆ. ಸೊ ಹಾಗಾಗಿ ಈ ಬಾರಿ ಸಿ ವೋಟರ್ ಹೇಳ್ತಾ ಇರುವಂಥದ್ದು ಅಲ್ಲಿ ಅತಂತ್ರವಾಗುತ್ತೆ ಅಂತ. ಪೂರ್ಣ ಬಹುಮತವನ್ನು ಯಾರು ಪಡ್ಕೊಳ್ಳೋದಿಲ್ಲ ಅಂತ. 1990ರಿಂದ ಇಲ್ಲಿಯವರೆಗೂ ಕೂಡ ಪೂರ್ಣ ಬಹುಮತವನ್ನು ಪಡ್ಕೊಂಡಿರುವಂಥ ಒಂದೇ ಒಂದು ಪಕ್ಷವೂ ಕೂಡ ಇಲ್ಲ. ಅಲ್ಲೆಲ್ಲವೂ ಕೂಡ ಮೈತ್ರಿ ಪಕ್ಷಗಳೇ ಆಗಿರೋದು. ಒಂದು ಪಕ್ಷವು ಪೂರ್ಣ ಬಹುಮತ. ಕರ್ನಾಟಕದಲ್ಲೇ ಕಾಂಗ್ರೆಸ್ 136 ಸ್ಥಾನಗಳನ್ನು ಪಡ್ಕೊಂಡಿರುವಂಥದ್ದು. ಆದರೆ ಅಲ್ಲಿ 90ರಿಂದ ಇಲ್ಲಿಯವರೆಗೂ ಇನ್ನು ಪಿ ಮಾರ್ಕ್ ಹೇಳ್ತಾ ಇದೆ 137ರಿಂದ 157 NDA ಅಂತಿದ್ದಾರೆ. INDA 126ರಿಂದ 146 ಮಾರ್ಜಿನ್ ಬಿಗ್ ಕೊಡ್ತಾ ಇದ್ದಾರೆ. 20 ಮಾರ್ಜಿನ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಕ್ಸಿಟ್ ಪೋಲ್ಗಳ ವಿಚಾರದಲ್ಲಿ ಕಾಂಪ್ಲಿಕೇಟೆಡ್ ಆಗುವಂಥದ್ದು ಕಾಣಿಸ್ತಾ ಇದೆ. NDA 137ರಿಂದ 157, 20 ಮಾರ್ಜಿನ್ನು ಪಿ ಮಾರ್ಕ್ ಕೊಡ್ತಾ ಇರೋದು. INDA 126ರಿಂದ 146 ಅಂತಿದ್ದಾರೆ. ಸೊ ಅಲ್ಲಿ ಪೂರ್ಣವಾದಂಥ ಬಹುಮತ ಬರಬಹುದು, ಬರ್ಲಿಕ್ಕೆ ಇಲ್ಲ ಅನ್ನುವಂತನೂ ಹೇಳ್ತಾ ಇದ್ದಾರೆ. 2 ಸಾಧ್ಯತೆಗಳನ್ನು ಹೇಳ್ತಾ ಇದ್ದಾರೆ. ಕಾರಣ ಅಲ್ಲಿ ಬೇಕಾಗಿರುವಂಥ ಸಂಖ್ಯೆ 145, 288 ಅಲ್ಲಿ ವಿಧಾನಸಭಾ ಕ್ಷೇತ್ರಗಳಿರೋದು. ಮ್ಯಾಜಿಕ್ ನಂಬರ್ ಬೇಕಾಗಿರುವಂಥದ್ದು 145. ಸೊ 145ರಲ್ಲಿ NDAನೇ ಸ್ವಲ್ಪ ಮುಂದೆ ಇದೆ ಅನ್ನುವಂಥದ್ದನ್ನ ಪಿ ಮಾರ್ಕ್ ಹೇಳ್ತಾ ಇದೆ. 137ರಿಂದ 157. ಓಕೆ, ಮ್ಯಾಟ್ರಿಜ್ ಹೇಳ್ತಾ ಇದೆ NDA 150ರಿಂದ 170ಕ್ಕೆ ಹೋಗುತ್ತೆ ಅಂತ ಹೇಳಿ. INDA 110ರಿಂದ 123ವರೆಗೂ ಹೋಗಬಹುದು ಅಂತಿದ್ದಾರೆ. ಸೊ ಪಿ ಮಾರ್ಕ್, ಸಿ ವೋಟರ್, ಇನ್ನು ಮ್ಯಾಟ್ರಿಜ್, ಈ 3 ಎಕ್ಸಿಟ್ ಪೋಲ್ಗಳೀಗ ಆಚೆ ಬಂದಿದೆ. ಸೊ ಈ ಎಕ್ಸಿಟ್ ಪೋಲ್ಗಳ ರೀತಿಯಲ್ಲಿ ಈಗ ಸದ್ಯಕ್ಕೆ ನೋಡೋದಾದ್ರೆ NDAನೇ ಸ್ವಲ್ಪ ಮುಂದೆ ಇದೆ ಅಂತ ಹೇಳಿ, INDA ಹಿಂದೆ ಇದೆ ಅಂತ ಹೇಳಿ. ಎಕ್ಸಿಟ್ ಪೋಲ್ ಏನು ಬೇಕಾದರೂ ಆಗುತ್ತೆ. ಪಿ ಮಾರ್ಕ್ ಸಮೀಕ್ಷೆಯಲ್ಲೂ ಕೂಡ ಮಹಾಯುತಿ ಮೈತ್ರಿಕೂಟಕ್ಕೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಪಿ ಮಾರ್ಕ್ ಸಮೀಕ್ಷೆಯಲ್ಲೂ ಕೂಡ ಮಹಾಯುತಿ ಮೈತ್ರಿಕೂಟಕ್ಕೂ ಅಧಿಕಾರ ಇದೆ. ಸೊ ಮ್ಯಾಟ್ರಿಜ್ ಅಲ್ಲೂ ಕೂಡ ಅವರು ಪೂರ್ಣ ಬಹುಮತವನ್ನ ಕೊಡ್ತಾ ಇದ್ದಾರೆ. ಪಿ ಮಾರ್ಕ್ ಅಲ್ಲಿ ಆ ಕಡೆನೂ ಇದೆ, ಈ ಕಡೆನೂ ಇದೆ. ಕಾರಣ 137, 7, 8 ಕಡಿಮೆ ಆಗಬಹುದು ಮ್ಯಾಜಿಕ್ ನಂಬರಿಗೆ ಅಂತ ಹೇಳಿ. ಆ ಕಡೆಗೆ ಅದಕ್ಕಿಂತಲೂ ಹೆಚ್ಚು ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. 2 ರೀತಿಯಲ್ಲಿ ಬ್ಯಾಲೆನ್ಸಿಗಾಗಿ ನಿಂತ್ಕೊಂಡಂಗಿದ್ದಾರೆ. ಬಟ್ ಮ್ಯಾಟ್ರಿಜ್ ಹೇಳ್ತಾ ಇದೆ ಇಲ್ಲ, ಪೂರ್ಣವಾಗಿ ಬಹುಮತಕ್ಕೆ ಬಂದು ಬಿಡ್ತಾರೆ NDA ಕೂಟ ಅಂತ ಹೇಳಿ, ಮಹಾಯುತಿ ಅಂತ ಹೇಳಿ. ಮಹಾರಾಷ್ಟ್ರದಲ್ಲಿ ಮೊದಲ ಎಕ್ಸಿಟ್ ಪೋಲ್ ಈಗ
ಬಂದಾಗಿದೆ, ಮಹಾಯುತಿಗೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ ಕೆಲವು ಎಕ್ಸಿಟ್ ಪೋಲ್ಗಳು. ಪಿ ಮಾರ್ಕ್ ಸಮೀಕ್ಷೆಯಲ್ಲೂ ಕೂಡ ಮಹಾಯುತಿ ಮೈತ್ರಿಕೂಟಕ್ಕೆ ಅಧಿಕಾರ ಇದೆ. ಮ್ಯಾಟ್ರಿಜಲ್ಲೂ ಕೂಡ ಅಧಿಕಾರವನ್ನ NDAಗೆ ಕೊಡ್ತಾ ಇದ್ದಾರೆ, ಮಹಾಯುತಿಗೆ. ಆ ಕಡೆಗೆ ಬರ್ತಾ ಇರುವಂತ ಮಹಾವಿಕಾಸ್ ಅಘಾಡಿಗೆ ಬರ್ತಾರೆ, ಬಟ್ ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ. ಬಟ್ ಕಾನ್ಫಿಡೆನ್ಸ್ ಇದ್ದಿದ್ದು ಮಹಾಯುತಿಗೆ. ಇನ್ನೊಂದು ಕಡೆಗೆ ಮಹಾವಿಕಾಸ್ ಅಘಾಡಿಗೆ ಇರುವಂಥದ್ದು ಏನು ಅಂದರೆ, ಲೋಕಸಭೆಯಲ್ಲಿ ನಾವು ಹೆಚ್ಚಿನ ಸ್ಥಾನವನ್ನು ಪಡ್ಕೊಂಡಿದ್ದೀವಿ, ಅದು ವಿಧಾನಸಭೆಯಲ್ಲಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ. ಸೊ ಅಲ್ಲಿ ಬರ್ತಾ ಇರುವಂಥದ್ದು ಸಿ ವೋಟರ್, ಮ್ಯಾಟ್ರಿಜ್ ಮತ್ತು ಪಿ ಮಾರ್ಕ್ ಎಕ್ಸಿಟ್ ಪೋಲ್ಗಳು ಬರ್ತಾ ಇದೆ. ಮಹಾರಾಷ್ಟ್ರದ್ದು ಏನಾಗಿದೆ ಅನ್ನುವಂಥ ಲೆಕ್ಕಾಚಾರಗಳನ್ನು ಮುಂದೆ ಇಡ್ತಾ ಇದೆ. ಮ್ಯಾಟ್ರಿಜ್ ಪ್ರಕಾರ, ಈಗ ಪಿ ಮಾರ್ಕ್ ಪ್ರಕಾರ ಪೂರ್ಣವಾದಂಥ ಬಹುಮತವನ್ನು NDA ಪಡೆದುಕೊಳ್ಳುತ್ತೆ, ಮಹಾಯುತಿ ಸರ್ಕಾರ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಎಕ್ಸಿಟ್ ಪೋಲ್ನ ಪ್ರಕಾರ. ಬದಲಾವಣೆ ಆಗ್ಬೋದು, ಹರಿಯಾಣದಲ್ಲೇ ಹಾಕಿದೆ, ಆ ಕಡೆ ಹೋಗಿದ್ದು ಈ ಕಡೆಗೆ ಆಗಿದ್ದು, ಈ ಕಡೆ ಹೋಗಿದ್ದು ಆ ಕಡೆನೂ ಆಗಿದೆ, ಏನು ಬೇಕಾದರೂ ಆಗ್ಬೋದು, ಹಿಂಗೆ ಬರಬೇಕು ಅಂತ ಏನಿಲ್ಲ. ಸದ್ಯಕ್ಕೆ ಈಗ ಮತದಾನೋತ್ತರ ಸಮೀಕ್ಷೆಯಲ್ಲಿ ಬರ್ತಾ ಇರುವಂಥ ಲೆಕ್ಕಾಚಾರಗಳು ಈ ರೀತಿಯಾಗಿದೆ ಎಕ್ಸಿಟ್ ಪೋಲ್ಗಳಲ್ಲಿ. ಸೊ ಎಕ್ಸಿಟ್ ಪೋಲ್ಗಳಲ್ಲಿರುವಂಥದ್ದು ಬಿಜೆಪಿ 137ರಿಂದ 157, ಪಿ ಮಾರ್ಕ್ ಹೇಳ್ತಾ ಇದೆ 137ರಿಂದ 157, ಕಾಂಗ್ರೆಸ್ 126ರಿಂದ 146 ಅಂತ ಹೇಳ್ತಾ ಇದ್ದಾರೆ ಪಿ ಮಾರ್ಕ್ ಪ್ರಕಾರ. ಮ್ಯಾಟ್ರಿಜ್ ಪ್ರಕಾರ ಹೋಗೋದಾದ್ರಂತೂ ಪೂರ್ಣವಾಗಿ ಅಧಿಕಾರಕ್ಕೆ ಬಂದೇ ಬಿಡ್ತಾರೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಅವರವ್ರ ಲೆಕ್ಕಾಚಾರ ಇರುತ್ತೆ, ಅವರವರು ಅನುಸರಿಸುವಂತಹ ನಂಬರ್ಸ್ಗಳನ್ನು ಹೇಗೆ ಇಟ್ಕೊಂಡಿರ್ತಾರೆ, ಯಾವ ರೀತಿಯಾಗಿ ಎಕ್ಸಿಟ್ ಪೋಲ್ಗಳನ್ನು ಮಾಡಿರ್ತಾರೆ ಅಂತೇಳಿ. ಬಿಜೆಪಿ 150ರಿಂದ 170 ಅಂತ ಹೇಳ್ತಾ ಇರೋದು ಮ್ಯಾಟ್ರಿಜ್ ಪ್ರಕಾರ. ಮಹಾರಾಷ್ಟ್ರದಲ್ಲಿ ಈಗ ಎಕ್ಸಿಟ್ ಪೋಲ್ಗಳ ಆಚೆ ಬರ್ತಾ ಇದೆ, ಮಹಾಯುತಿಗೆ ಅಧಿಕಾರ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಪಿ ಮಾರ್ಕ್ ಕೂಡ ಹೇಳ್ತಾ ಇದೆ, ಮ್ಯಾಟ್ರಿಜ್ ಕೂಡ ಹೇಳ್ತಾ ಇದೆ, ಸಮೀಕ್ಷೆಯಲ್ಲಿ ಮಹಾಯುತಿಗೆನೇ ಅಧಿಕಾರ ಅಂತ ಹೇಳಿ. ಪಿ ಮಾರ್ಕ್ ಒಂದು ರೀತಿಯಾಗಿ ಮಿಡ್ ವರ್ಷನ್ ಅಲ್ಲಿ ಇದ್ದಾರೆ, 137 ಕೆಳಗಡೆನೂ ಬರ್ಬೋದು, ಮ್ಯಾಜಿಕ್ ನಂಬರ್ಗಿಂತ ಮೇಲೇನೂ ಹೋಗ್ಬೋದು ಅಂತ ಹೇಳಿ. ಬಟ್ ಮ್ಯಾಟ್ರಿಜ್ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಹೇಳ್ತಾ ಇದೆ. ಪೋಲ್ ಆಫ್ ಪೋಲ್ ಸರ್ವೆಯಲ್ಲೂ ಕೂಡ NDA ಮೈತ್ರಿಕೂಟಕ್ಕೆ ಮುನ್ನಡೆ. ಪೋಲ್ ಆಫ್ ಪೋಲ್ ಸರ್ವೆಯಲ್ಲೂ ಕೂಡ NDA ಮೈತ್ರಿಕೂಟಕ್ಕೆ ಮುನ್ನಡೆ, ಮಹಾಯುತಿಗೆ. ಏನಾಗುತ್ತೆ ಹಾಗಿದ್ದಾಗ ಮಹಾರಾಷ್ಟ್ರದ್ದು ಯಾಕೆ ಇಷ್ಟೊಂದು? ಬಿಜೆಪಿಗೆ 154 ಪ್ಲಸ್ ಅಂತಿದ್ದಾರೆ, ಕಾಂಗ್ರೆಸ್ಗೆ 128 ಅಂತ ಹೇಳ್ತಾ ಇದ್ದಾರೆ. ಪೋಲ್ ಆಫ್ ಪೋಲ್ ಸರ್ವೆಯಲ್ಲೂ ಕೂಡ ಪೂರ್ಣವಾದಂಥ ಬಹುಮತಕ್ಕೆ ಬರ್ತಾರೆ ಅಂತ ಹೇಳಿ. ನಾನಾಗ್ಲೂ ಕೂಡ ಹೇಳಿದ್ದೀನಿ, ಈಗಲೂ ಮತ್ತೊಮ್ಮೆ ಹೇಳ್ತೀನಿ, 1990ರಿಂದ ಇಲ್ಲಿಯವರೆಗೂ ಕೂಡ ಪೂರ್ಣವಾದಂಥ ಬಹುಮತವನ್ನ ಒಂದೇ ಒಂದು ಪಕ್ಷ ಅಲ್ಲಿ ಪಡೆದುಕೊಂಡಿಲ್ಲ. ಮಹಾರಾಷ್ಟ್ರದಲ್ಲಿ ಮೊದಲ ಎಕ್ಸಿಟ್ ಪೋಲ್ ಈಗಾಗಲೇ ಬಂದಿದೆ, ಮಹಾಯುತಿಗೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಪಿ ಮಾರ್ಕ್ ಕೂಡ ಕೊಟ್ಟಿದೆ, ಮ್ಯಾಟ್ರಿಜ್ ಕೂಡ ಕೊಡ್ತಾ ಇದೆ, ಪೋಲ್ ಆಫ್ ಪೋಲ್ ಕೂಡ ಕೊಡ್ತಾ ಇದೆ. ಅಲ್ಲಿ NDAನೇ ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತೆ ಅನ್ನುವಂಥದ್ದನ್ನ ಎಕ್ಸಿಟ್ ಪೋಲ್ಗಳಲ್ಲಿ ಬರ್ತಾ ಇದೆ. ಮತದಾನೋತ್ತರ ಸಮೀಕ್ಷೆಯಲ್ಲಿ ಮಹಾರಾಷ್ಟ್ರದಲ್ಲಿ 2 ಸರ್ವೆಗಳಲ್ಲಿ NDA ಮೈತ್ರಿಕೂಟಕ್ಕೆ ಮುನ್ನಡೆಯನ್ನ ತೋರಿಸ್ತಾ ಇರೋದು. ಮಹಾರಾಷ್ಟ್ರದಲ್ಲಿ 2 ಸರ್ವೆಗಳಲ್ಲಿ NDA ಮೈತ್ರಿಕೂಟಕ್ಕೆ ಮುನ್ನಡೆ ಇದೆ. ಯಾಕೆ ಇದು ಬಹಳ ಮುಖ್ಯವಾಗುತ್ತೆ ಅಂತಂದ್ರೆ, 2ನೇ ಅತಿ ದೊಡ್ಡ ರಾಜ್ಯ ಮಹಾರಾಷ್ಟ್ರ ಇರೋದು. ಸೊ ಹಾಗಾಗಿ 48 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರೋದು. ಮುಂದಿನ ಚುನಾವಣೆಗಳು ಬರುವಂತಹ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರ 2 ಪಕ್ಷಗಳಿಗೂ ಕೂಡ ಬೇಕಾಗುತ್ತೆ. ಒಂದು ಕಾಂಗ್ರೆಸ್ಸಿಗೂ ಕೂಡ ಬೇಕು, ಒಂದು ಬಿಜೆಪಿಗೂ ಕೂಡ ಬೇಕು. ಆ ನಿಟ್ಟಿನಲ್ಲಿ ಫೈಟ್ ಅನ್ನ ಮಾಡ್ತಾರೆ. ಅಲ್ಲಿ ಶಿವಸೇನೆನೂ ಇಬ್ಬಾಗವಾಗೋಯ್ತು, NCPನೂ ಇಬ್ಬಾಗವಾಗೋಯ್ತು. 5 ವರ್ಷದಲ್ಲಿ ಏನೆಲ್ಲ ಆಗಿದೆ? ವಿರೋಧ ಪಕ್ಷದಲ್ಲಿ ಕೂತಿರುವಂಥವ್ರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಉಪಮುಖ್ಯಮಂತ್ರಿಯಲ್ಲಿ ಕೂತವರು ವಿರೋಧ ಪಕ್ಷದಲ್ಲೂ ಕೂತಿದ್ದಾರೆ 5 ವರ್ಷದಲ್ಲಿ. ಬಹಳ ಮಜಾ ಇತ್ತು ಈ ಬಾರಿ ಮಹಾರಾಷ್ಟ್ರದ 5 ವರ್ಷದಲ್ಲಿ. 2 ಸರ್ವೆಗಳಲ್ಲಿ ಈಗ ಸದ್ಯಕ್ಕೆ NDA ಮೈತ್ರಿಕೂಟಕ್ಕೆ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಟ್ರಿಜ್ ಮತ್ತು ಪಿ ಮಾರ್ಕ್ನಲ್ಲಿ 2 ಸರ್ವೆಗಳಿಗಾಗಲೇ ಬಂದಿದೆ. ಪಿ ಮಾರ್ಕ್ನಲ್ಲಿ ಹೇಳ್ತಾ ಇರುವಂಥದ್ದು 137ರಿಂದ 157 ಹೇಳ್ತಾ ಇದ್ದಾರೆ. ಮ್ಯಾಟ್ರಿಜ್ನವ್ರು ಹೇಳ್ತಾ ಇದ್ದಾರೆ 150ರಿಂದ 170 ಅಂತ ಹೇಳ್ತಾ ಇದ್ದಾರೆ. ಅವರು ಪೂರ್ಣವಾದಂಥ ಬಹುಮತವನ್ನೇ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರ ತುಂಬಾ ಚೆನ್ನಾಗಿದೆ. ಮಹಾರಾಷ್ಟ್ರದಲ್ಲಿ ಈ ಬಾರಿ ಲೆಕ್ಕಾಚಾರಗಳು ಹಲವು ರೀತಿಯಾಗಾಯಿತು. ರಾಜ್ಯದ ವಿಚಾರಗಳು ಪ್ರಸ್ತಾಪವಾಯಿತು. ವಕ್ಫ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಭಾವನಾತ್ಮಕವಾಗಿರುವಂಥ ವಿಚಾರವನ್ನ ತಂದರು, ಅದರ ಜೊತೆಗೆ ಅಭಿವೃದ್ಧಿ ವಿಚಾರವನ್ನ ತಂದರು, ನೇರ ವಾಗ್ದಾಳಿಯನ್ನ ಮಾಡಿದ್ರು. ಎಲ್ಲ ವಿಚಾರಗಳು ಪ್ರಸ್ತಾಪವಾಗಿದೆ. ಸೊ ಎಕ್ಸಿಟ್ ಪೋಲ್ ನೋಡ್ತಾ ಇದ್ದೀರಾ, ಮ್ಯಾಟ್ರಿಜ್ 150ರಿಂದ 170, INDA ಕೂಟಕ್ಕೆ 110ರಿಂದ 130 ಸ್ಥಾನಗಳನ್ನು ಕೊಡ್ತಾ ಇದ್ದಾರೆ. ಅದರ್ಸ್ 8ರಿಂದ 10. ನಾನಾಗಲೂ ಕೂಡ ಹೇಳಿದೆ, ಅದರ್ಸ್ ಅಲ್ಲಿ ಒಂದು ಸಂದರ್ಭದಲ್ಲಿ ನಂಗೆ ಇಯರ್ ನೆನಪಾಗ್ತಾ ಇಲ್ಲ, 42ರಿಂದ 44 ಪಕ್ಷೇತರ ಗೆದ್ದಿರುವಂತಹ ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲಿದೆ. 42ರಿಂದ 44 ಸ್ಥಾನಗಳನ್ನು ಪಕ್ಷೇತರ, 42 44 ಇದೆ, ಪಕ್ಷೇತರರೇ ಗೆದ್ದಿದ್ದಾರೆ. ಹೇಗಿರಬೇಕು ಆ ಚುನಾವಣೆ ಅಂತ. ಈಗ
ಏಕವಾಗಿ ನಿಂತ್ಕೊಂಡಿರುವಂಥದ್ದು. ಎರಡು ಪಕ್ಷ ಇಬ್ಬಾಗವಾಗಿ 4 ಪಕ್ಷಗಳಾಯಿತು. ಶಿವಸೇನೆ ಇಬ್ಬಾಗಾಗಿ ಇನ್ನೊಂದು ಪಕ್ಷ ಆಯಿತು, NCP ಇಬ್ಬಾಗವಾಗಿ ಇನ್ನೊಂದು ಪಕ್ಷ ಆಯಿತು. 2022ರಲ್ಲಿ ಒಂದು ಪಕ್ಷ ಶಿವಸೇನೆ, 2023ರಲ್ಲಿ NCP ಇಬ್ಬಾಗವಾಗಿ ಇನ್ನೊಂದು ಪಕ್ಷ. ಎರಡೂ ಪಕ್ಷಗಳು ಈಗ ಟಕ್ಕರ್ ನಿಂತ್ಕೊಂಡಿದೆ. ಒಂದರ ಜೊತೆಗೆ ಬಿಜೆಪಿ ನಿಂತ್ಕೊಂಡಿದೆ, ಒಂದು ಜೊತೆಗೆ ಕಾಂಗ್ರೆಸ್ ನಿಂತ್ಕೊಂಡಿದೆ. ಜನ ಏನು ನೋಡ್ತಾರೆ? ಬಹಳ ಇಂಪಾರ್ಟೆಂಟ್ ಇದ್ದಿದ್ದು. ಶಿವಸೇನೆ ಪಕ್ಷಕ್ಕೂ ಕೂಡ ಬಹಳ ಮುಖ್ಯವಾಗಿದ್ದು, ಬಿಜೆಪಿಗೂ ಅಷ್ಟೇ ಮುಖ್ಯವಾಗಿತ್ತು, ಕಾಂಗ್ರೆಸ್ಸಿಗೂ ಅಷ್ಟೇ ಮುಖ್ಯವಾಗಿದ್ದಂತಹ ಚುನಾವಣೆ ಇದು. ಕಾರಣ ಕಾಂಗ್ರೆಸ್ಸಿಗೆ ಹೇಳಿಕೊಳ್ಳೋಕೆ ಒಂದು ಶಕ್ತಿಯನ್ನು ಕೊಟ್ಕೊಳ್ಳೋಕೆ ಗ್ಯಾರಂಟಿಗಳ ವಿಚಾರ ರಾಜ್ಯದಲ್ಲಿ ಸದ್ದು ಮಾಡ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ರು, ಪ್ರಸ್ತಾಪವನ್ನು ಮಾಡ್ತಾ ಇದ್ರು, ನಿಮ್ಮನ್ನು ನಂಬ್ಕೊಂಡ್ಬಿಟ್ಟು ನಾವು ಮಹಾರಾಷ್ಟ್ರದಲ್ಲೆಲ್ಲ ಘೋಷಣೆ ಮಾಡಿದ್ದೀವಿ ಅಂತ ಹೇಳಿ. ಆ ವಿಚಾರಗಳು ಅದನ್ನು ಮೋದಿಯವರು ಕೂಡ ಟ್ಯಾಕಲ್ ಮಾಡಿಕೊಂಡ್ರು. ಹಾಗಾಗಿ ಗ್ಯಾರಂಟಿಗಳ ವಿಚಾರ ಜಾರ್ಖಂಡಲ್ಲೂ ಸದ್ದಾಗಿದೆ. ಅಲ್ಲಿ 250 ಯೂನಿಟ್ಗಳನ್ನು ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು 2,100 ರೂಪಾಯಿ ಕೊಡ್ತೀವಿ ಅಂತ ಬಿಜೆಪಿಯವರು ಹೇಳ್ಕೊಳ್ತಾ ಇದ್ದಾರೆ, ಮಹಾಯುತಿಯವರು. ಒಂದ 10,000 ರೂಪಾಯಿ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿ ನಾವು ಅಧಿಕಾರಕ್ಕೆ ಬಂದರೆ ಮಹಾಯುತಿಯವರು ಯುವಕರಿಗೆ 10,000 ರೂಪಾಯಿ ಮಾಸಿಕವಾಗಿ ಏನೆಲ್ಲ ಅನೌನ್ಸ್ ಮಾಡಿದ್ದಾರೆ. ಅಯ್ಯಪ್ಪ, ಇನ್ನೂ ಹೋಗ್ತಾ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಜನ ಇದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಇದಿನ್ನೂ ವಿಕೋಪಕ್ಕೆ ಹೋಗೋಕ್ಕೆ ಅವಕಾಶವನ್ನು ಜನ ಮಾಡಿಕೊಡ್ತಾರ, ಇಲ್ವೋ ಅಲ್ಲಿಗೆ ಕಡಿವಾಣವನ್ನು ಹಾಕ್ತಾರ? ಯಾಕೆ ಹೋಗುತ್ತೆ, ಯಾಕೆ ಹೋಗಲ್ಲ, ಇವೆಲ್ಲವೂ ಕೂಡ ಚರ್ಚೆಗೆ ಒಳಪಡಿಸೋಣ. ನನ್ನ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ, ಆಮೇಲೆ ಚರ್ಚೆ ಮಾಡೋಣ ವಿಚಾರವನ್ನು. ಸದ್ಯಕ್ಕೆ ಈಗ ಮಹಾರಾಷ್ಟ್ರದ 2 ಎಕ್ಸಿಟ್ ಪೋಲ್ಗಳು ಬರ್ತಾ ಇದೆ. ಎಕ್ಸಿಟ್ ಪೋಲ್ಗಳಲ್ಲಿ NDAಗೆ ಬಹುಮತವನ್ನು ಕೊಡ್ತಾ ಇದ್ದಾರೆ. ಒಂದು ಎಕ್ಸಿಟ್ ಪೋಲ್ ಬಹುಮತ ಬರಬಹುದು ಅಥವಾ ಬಹುಮತದ ಹತ್ತಿರಕ್ಕೆ ಬರಬಹುದು ಅಂತಿದ್ದಾರೆ. ಇನ್ನೊಂದು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಪೂರ್ಣವಾದಂಥ ಬಹುಮತನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವೆಲ್ಲವೂ ವಿಚಾರಗಳು ಈಗ ಇದೆ. ಒಂದು ವಿರಾಮವನ್ನು ತೆಗೆದುಕೊಳ್ಬೇಕನ್ಸುತ್ತೆ. ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀವಿ. ಬಂದ ನಂತರ ಅತಿಥಿಗಳನ್ನು ಕೂಡ ಮಾತನಾಡಿಸೋಣ. ಹಲವು ವಿಚಾರಗಳಿದೆ, ಚರ್ಚೆಯನ್ನು ಮಾಡೋಣ.